ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಮೊದಲನೇದಾಗಿ ನಮ್ಮ ಎಪಿ ಆಚಾರ್ಯ ಅಜಿತ್ ಸದಸ್ಯರು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ವಿಷ್ಣು ಭರತ್ ಸರ್ ಬಂದಿದ್ದಾರೆ. ಹಾಗೂ ಉಪಾಧ್ಯಕ್ಷರಾದಂತಹ ವಿಜಯ್ ಭಾಸ್ಕರ್ ಅವರು ಬಂದಿದ್ದಾರೆ. ಸೆಕ್ರೆಟರಿ ಆದಂತಹ ಪ್ರಕಾಶ್ ಅವರು, AR ಆಚಾರ್ಯ ಅವರು, ಕೃಷ್ಣಸ್ವಾಮಿ ಅವರು, ಗುರುಸ್ವಾಮಿ ಅವರು ಮತ್ತು ನಮ್ಮ ಪ್ರಭಾಕರ್ ಸಿ ನಾಗರಾಜ್ ಇವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಮೊದಲನೇದಾಗಿ ದೀಪ ಬೆಳಗೋದರ ಮೂಲಕ ನಮ್ಮ ಟ್ರಸ್ಟಿಗಳು ದೀಪವನ್ನು ಬೆಳಗೋದರ ಮೂಲಕ ಈ ಒಂದು ಪ್ರೋಗ್ರಾಮ್ ಅನ್ನ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಹಾಗೂ ನಮ್ಮ ಪಾಲಿಟೆಕ್ನಿಕ್ನ ಎಲ್ಲ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಹಳೆಯ ಪ್ರಿನ್ಸಿಪಾಲ್ಗಳು, ಹಳೆಯ ಸಿಬ್ಬಂದಿ ವರ್ಗ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ನಮ್ಮ ಪ್ರತಿಮೆಯನ್ನ ಇದು ಮಾಡೋದಕ್ಕೆ ನಮ್ಮ ಬದ್ರಿಯವರು ಸಹ ಇದು ಮಾಡಿದ್ದಾರೆ. ಅವರು ಸಹ ಬಂದು ದೀಪವನ್ನು ಬೆಳಗಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಅವ್ರಿಗೆ 2 ವರ್ಷದಿಂದನೂ ಕೂಡ ಬಹಳ ರಿಟೈರ್ಡ್ ಆಗೋ ಟೈಮಲ್ಲಿ ಮಾಡಬೇಕು ಅಂತ ಹೇಳಿ ಬಹಳ ಒಂದು ಆಸೆ ಇಟ್ಕೊಂಡಿದ್ರು. ಅದು ಇವತ್ತಿನ ದಿನ ನೆರವೇರಿದೆ. ಅವ್ರಿಗೂ ಸಹ ಸಂಸ್ಥೆಯಿಂದ ಒಂದು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಪ್ರತಿಮೆಯ ಅನಾವರಣದ್ದು ಬಹಳ ಹಳೆಯವಾದಂಥ ಬೇಡಿಕೆ ಇಂದು ನೆರವೇರಿದೆ. ನಮ್ಮ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಬಹಳ ಸಂತೋಷದ ಸಂಗತಿ. ಈ ಒಂದು ಪಾಲಿಟೆಕ್ನಿಕ್ ಏಳಿಗೆಗೆ ನಮ್ಮ ಮ್ಯಾನೇಜ್ಮೆಂಟ್ ಸಹಕಾರ ಬಹಳ ಅತಿ ಮುಖ್ಯ. ಯಾಕಂದ್ರೆ ಇದು ಈ ಸೋಮನಹಳ್ಳಿಯಲ್ಲಿ ಬಹಳ ಹಳೆಯದಾದಂಥ ಸಂಸ್ಥೆ. ಹಾಗಾಗಿ ಇದರ ಏಳಿಗೆಗೆ ನಮ್ಮ ಸಂಸ್ಥೆಯ ಸಹಕಾರ ಅತಿ ಮುಖ್ಯ. ಈ ಒಂದು ಪ್ರತಿಮೆ ಮಾಡಿರೋದಕ್ಕೆ ಮತ್ತೊಮ್ಮೆ ನಾವು ಎಲ್ಲರ ಪರವಾಗಿ ಮ್ಯಾನೇಜ್ಮೆಂಟ್ಗೆ ಒಂದು ಧನ್ಯವಾದ ತಿಳಿಸ್ತಾ ಇದ್ದೇವೆ. ಈ ಒಂದು ಪ್ರತಿಮೆಯ ಅನಾವರಣವನ್ನು ಬಟ್ಟೆ ತೆಗೆಯುವುದರ ಮೂಲಕ ನಮ್ಮ ಎಪಿ ಆಚಾರ್ಯ ಅವರು, ಪ್ರೆಸಿಡೆಂಟ್ ವಿಷ್ಣು ಭರತ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಬಂದು ಈ ಒಂದು ಪ್ರತಿಮೆಯ ಅನಾವರಣವನ್ನು ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಒಂದು ಪ್ರತಿಮೆಯನ್ನು ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿಷ್ಣು ಭರತ್ ಸರ್ ಅವರು ಹಾರವನ್ನು ಹಾಕಿ ಪ್ರತಿಮೆಗೆ ಒಂದು ಬೋಟ್